ಆತ್ಮೀಯ ಸ್ನೇಹಿತರೆ, ಈಗ ಲ್ಯಾಪ್ಟಾಪು, ಪಿ ಸಿ ಮತ್ತು ಮೊಬೈಲ್ದಲ್ಲಿ 3.mm ಜಾಕ್ ಇರ್ತೈತಿ. ಕೆಲವೊಂದು ಮೊಬೈಲ್ದಲ್ಲಿ 3.mm ಜಾಕ್ ಇರಲ್ಲ. ಆಮೇಲೆ ಲ್ಯಾಪ್ಟಾಪ್ದಲ್ಲಿ ಮತ್ತು ಪಿ ಸಿಯಲ್ಲಿ ಇರುವಂಥ ಜಾಕ್ ಪೋರ್ಟು ವರ್ಕ್ ಆಗ್ತಾ ಇರಲಿಲ್ಲ ಅಂತಂದರೆ ಈ ರೀತಿಯಾದ ಪ್ರಾಬ್ಲಮನ್ನು ನಾವು ಹೇಗೆ ಸಾಲ್ವ್ ಮಾಡ್ಕೋಬೇಕು. ಈಗ ನಮ್ಮಲ್ಲಿರುವಂತಹ ಮೈಕ್ರೋಫೋನನ್ನು 3.5mm ಜಾಕನ್ನು ಹೊಂದಿದಂಥ ಮೈಕ್ರೋಫೋನನ್ನು ನಾವು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಬೇಕು ಅಥವಾ ಪಿ ಸಿಗೆ ಕನೆಕ್ಟ್ ಮಾಡಬೇಕಂತ ಇದ್ದಾಗ ಅದರಲ್ಲಿರುವಂಥ 3.mm ಪೋರ್ಟ್ ವರ್ಕ್ ಆಗ್ತಾ ಇರಲಿಲ್ಲ ಅಂದರೆ ಈ ಪ್ರಾಬ್ಲಮನ್ನು ನಾವು ಹೇಗೆ ಸಾಲ್ವ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಆತ್ಮೀಯ ಸ್ನೇಹಿತರೆ, ಇಲ್ಲೊಂದು CT-AUX10 ಅನ್ನುವಂತಹ ಟೈಪ್ ಸಿ ಟು ಅಕ್ಸ್ ಕನ್ವರ್ಟರ್ ಇದೆ. ಅದರ ಬಾಕ್ಸ್ ಇದು. ಇಲ್ಲಿ ಅದರ ಮೇಲೆ ಚಿತ್ರ ಇದೆ ನೋಡ್ರಿ, ಕಾಣಿಸ್ತಾ ಇದೆ. ಯಾವುದು ಅಂತಂದರೆ CT-AUX10 ಅನ್ನುವಂಥದ್ದು. ಇದೇನಿದು ಟೈಪ್ ಸಿ ಟು ಅಕ್ಸ್ ಆಗಿ ಕನ್ವರ್ಟ್ ಮಾಡುವಂಥ ಕೇಬಲ್ಲು. ಆ ಕೇಬಲ್ ಇದೆ ನೋಡ್ರಿ. ಇದು 3.5mm ಪೋರ್ಟು ಮತ್ತು ಟೈಪ್ ಸಿ ಪೋರ್ಟ್ ಇದೆ. ಇದೊಂದು ಜಿಬ್ರಾನಿಕ್ಸ್ ಕಂಪ್ನಿದು. ಆಮೇಲೆ ಇದರಲ್ಲಿ ಚಿಪ್ಸೆಟ್ ಇದೆ. ಅಂದರೆ ಇದೊಂದು ಎಕ್ಸ್ಟರ್ನಲ್ ಸೌಂಡ್ ಕಾರ್ಡ್ ಆಗಿ ವರ್ಕ್ ಆಕೈತಿ. ಈ ಅಡಾಪ್ಟರ್ನ ಬಳಸ್ಕೊಂಡು ನಾವು ಏನು ಮಾಡ್ಬೋದು ಅಂತಂದರೆ, ಯಾವ್ಯಾವ ಡಿವೈಸಲ್ಲಿ 3.mm ಜಾಕ್ ವರ್ಕ್ ಆಗಲ್ಲ ಅಲ್ಲಿ ಈ ಅಡಾಪ್ಟರ್ನ ಬಳಸ್ಕೊಂಡು ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋಬೋದು. ಆಡಿಯೋ ರೆಕಾರ್ಡ್ ಮಾಡ್ಕೋಬೋದು, ಸ್ಪೀಕರನ್ನು ಕನೆಕ್ಟ್ ಮಾಡ್ಬೋದು. 3.mm ಜಾಕನ್ನು ಹೊಂದಿರುವಂಥ ಸ್ಪೀಕರ್ ಇದಾವಲ್ಲ ಅವನ್ನ ಕನೆಕ್ಟ್ ಮಾಡ್ಬೋದು. ಆಮೇಲೆ ಇಯರ್ಫೋನನ್ನು ಕನೆಕ್ಟ್ ಮಾಡ್ಬೋದು. ಎಲ್ಲದಕ್ಕೂ 3.mm ಜಾಕ್ ಎಲ್ಲಿ ವರ್ಕ್ ಆಗಲ್ಲ ಅಲ್ಲಿ ಈ ಅಡಾಪ್ಟರ್ನ ಬಳಸ್ಕೋಬಹುದು. ಆಮೇಲೆ ಲ್ಯಾಪ್ಟಾಪ್ದಲ್ಲಿ ಮತ್ತು ಮೊಬೈಲ್ದಲ್ಲಿ ಏನಾಗಿರ್ತೈತಿ, ಟೈಪ್ ಸಿ ಪೋರ್ಟ್ ಇರ್ತಾವೆ, ಬಟ್ ಪಿ ಸಿಯಲ್ಲಿ ಇರೋದಿಲ್ಲ. ಅವಾಗ ಏನು ಮಾಡಬೇಕು ಅಂತಂದರೆ, ಇಲ್ಲಿ ಮತ್ತೊಂದು ಅಡಾಪ್ಟರ್ ಇದೆ ನೋಡ್ರಿ. ಯಾವುದು ಅಂತಂದರೆ ಇದೊಂದು ಅಗ್ಯಾರೋ ಕಂಪ್ನಿಯ ಟೈಪ್ ಸಿ ಟು USB ಇದೆ ನೋಡ್ರಿ. ಇದನ್ನು ಬಳಸ್ಕೊಂಡು USB ಟು ಅಕ್ಸ್ ಕೇಬಲ್ ಆಗಿ ಕನ್ವರ್ಟ್ ಮಾಡಿಕೊಂಡು ಅಲ್ಲಿ ಇದನ್ನು ಜೋಡಿಸ್ಕೊಂಡು ಮೈಕ್ ಕನೆಕ್ಟ್ ಮಾಡಿ ನಮ್ಮ ಅದರಲ್ಲಿರುವಂಥ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋಬೋದು. ಆತ್ಮೀಯ ಸ್ನೇಹಿತರೆ, ನೀವು ಮೊದಲ ಬಾರಿಗೆ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.